ನಮ್ಮ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ನಾವು ಯಾಕೆ ಅಷ್ಟು ಪ್ರಯತ್ನ ಮಾಡ್ತೇವೆ? ಪರ್ಫೆಕ್ಟ್ ಮನಿ, ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಜಾಬ್, ಪರ್ಫೆಕ್ಟ್ ಲೈಫ್. ಆದರೆ ಒಂದು ಪ್ರಶ್ನೆ ಕೇಳಿ, ಈ ಜಗತ್ತಿನಲ್ಲಿ ನಿಜವಾಗಿಯೂ ಯಾವುದಾದರೂ ಪರ್ಫೆಕ್ಟ್ ಇದೆಯಾ? ಒಂದು ಹೂವು ಅರಳುತ್ತದೆ, ಕೆಲ ದಿನಗಳಲ್ಲಿ ಒಣಗುತ್ತದೆ, ಮಳೆ ಬರುತ್ತದೆ, ಮತ್ತೆ ನಿಂತು ಹೋಗುತ್ತದೆ. ನಮ್ಮ ಯೌವನವೂ ಕೂಡ ಶಾಶ್ವತವಲ್ಲ. ಆದರೆ ನಾವು ಮಾತ್ರ ಎಲ್ಲವೂ ಸದಾಕಾಲ ಹಾಗೇ ಇರಬೇಕು ಅಂತ ಬಯಸುತ್ತೇವೆ. ಇದೇ ಕಾರಣಕ್ಕೆ ಸ್ಟ್ರೆಸ್, ಡಿಸಪಾಯಿಂಟ್ಮೆಂಟ್ ಮತ್ತು ಸ್ಯಾಡ್ನೆಸ್ ಬರುತ್ತವೆ. ಜಪಾನಿನ ಒಂದು ಸುಂದರ ತತ್ವಶಾಸ್ತ್ರ ಇದಕ್ಕೆ ಉತ್ತರ ಕೊಡುತ್ತದೆ. ಅದರ ಹೆಸರು ವಾಬಿ ಸಾಬಿ. ವಾಬಿ ಸಾಬಿ ಅಂದ್ರೆ ಅಪೂರ್ಣತೆಯಲ್ಲೂ ಸೌಂದರ್ಯ ಕಂಡುಕೊಳ್ಳುವುದು. ಇಂದು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರ ಜೀವನ ಪರ್ಫೆಕ್ಟ್ ಆಗಿರುವಂತೆ ಕಾಣುತ್ತದೆ. ಇನ್ಸ್ಟಾಗ್ರಾಂನಲ್ಲಿ ಎಲ್ಲರೂ ಖುಷಿಯಾಗಿರುವಂತೆ, ಎಲ್ಲರೂ ಸಕ್ಸೆಸ್ಫುಲ್ ಆಗಿರುವಂತೆ, ಎಲ್ಲರೂ ರಿಚ್ ಆಗಿರುವಂತೆ ಕಾಣುತ್ತಾರೆ. ಆದರೆ ನಾವು ನೋಡುತ್ತಿರುವುದು ಅವರ ಜೀವನದ ಹೈಲೈಟ್ ಮಾತ್ರ. ಯಾರೂ ತಮ್ಮ ಫೇಲಿಯರ್ಸ್ ತೋರಿಸುವುದಿಲ್ಲ, ಯಾರೂ ತಮ್ಮ ಲೋನ್ಲಿನೆಸ್ ತೋರಿಸುವುದಿಲ್ಲ. ನಾವು ಇತರರ ಪರ್ಫೆಕ್ಟ್ ಪಿಕ್ಚರ್ ನೋಡಿ ನಮ್ಮ ನಾರ್ಮಲ್ ಜೀವನವನ್ನು ಕಂಪೇರ್ ಮಾಡುತ್ತೇವೆ. ಅಲ್ಲಿಂದ ಆರಂಭವಾಗುತ್ತದೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ವಾಬಿಸಾಬಿ ಹೇಳುವುದು ಒಂದೇ ಮಾತು: ನೀವು ಇಂಪರ್ಫೆಕ್ಟ್ ಆಗಿರುವುದರಿಂದ ತಪ್ಪಲ್ಲ. ಅಪೂರ್ಣತೆಯೆಂದರೆ ಸಮಸ್ಯೆಯಲ್ಲ, ಅದೇ ನಿಜವಾದ ಜೀವನ. ಪಾರ್ಟ್ 2: ಒಡೆದ ಪಾತ್ರೆಯ ಕಥೆ. ಒಮ್ಮೆ ಜಪಾನ್ನಲ್ಲಿ ಒಬ್ಬ ವ್ಯಕ್ತಿಯ ಬಳಿ ತುಂಬಾ ಸುಂದರವಾದ ಟೀ ಕಪ್ ಇತ್ತು. ಒಂದು ದಿನ ಅದು ಕೈತಪ್ಪಿ ಕೆಳಗೆ ಬಿದ್ದು ಒಡೆದು ಹೋಯಿತು. ಅವನು ದುಃಖಪಟ್ಟ. ಆದರೆ ಅದನ್ನು ಎಸೆಯಲಿಲ್ಲ. ಅದನ್ನು ಚಿನ್ನದ ಪದರದಿಂದ ಜೋಡಿಸಿದ. ಈ ಕಲೆಗೊಂದು ಹೆಸರಿದೆ. ಅದು ಕಿನ್ಸುಗಿ. ಒಡೆದ ಜಾಗಗಳನ್ನು ಮರೆಮಾಚಲಿಲ್ಲ. ಬದಲಿಗೆ ಅದನ್ನೇ ಇನ್ನಷ್ಟು ಸುಂದರ ಮಾಡಿದರು. ಯಾಕಂದರೆ ಅವರು ನಂಬಿದ್ದು ಒಡೆದ ಇತಿಹಾಸವು ಸೌಂದರ್ಯವೇ. ಇದು ಕೇವಲ ಒಂದು ಪಾತ್ರೆಯ ಕಥೆಯಲ್ಲ, ಇದು ನಮ್ಮ ಜೀವನದ ಕಥೆ. ನಮ್ಮ ಫೇಲಿಯರ್ಸ್, ನಮ್ಮ ಹಾರ್ಟ್ ಬ್ರೇಕ್ಸ್, ನಮ್ಮ ಸ್ಟ್ರಗಲ್ಸ್ ಇವುಗಳನ್ನು ಮರೆಮಾಡಬೇಕಾಗಿಲ್ಲ. ಅವುಗಳೇ ನಮ್ಮನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ. ಪಾರ್ಟ್ 3: ಎಲ್ಲವೂ ತಾತ್ಕಾಲಿಕ. ವಾಬಿ ಸಾಬಿ ಹೇಳುವ ಮತ್ತೊಂದು ಸತ್ಯ: ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಹೂವು ಅರಳುತ್ತದೆ, ನಂತರ ಒಣಗುತ್ತದೆ. ಮರ ಬೆಳೆಯುತ್ತದೆ, ಒಂದು ದಿನ ವೃದ್ಧವಾಗುತ್ತದೆ. ನಾವು ಕೂಡ ಹಾಗೆ. ಆದರೆ ಸಮಸ್ಯೆ ಏನೆಂದರೆ, ನಾವು ಬದಲಾವಣೆಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಕೆಲವರು ತಮ್ಮ ಹಳೆಯ ಜೀವನವನ್ನು ಹಿಡಿದುಕೊಂಡೇ ಇರುತ್ತಾರೆ. ಹಳೆಯ ಸಂಬಂಧಗಳು, ಹಳೆಯ ನೋವುಗಳು, ಹಳೆಯ ನೆನಪುಗಳು. ಆದರೆ ಜೀವನ ನದಿ ಹಾಗೆ. ನೀರು ಯಾವಾಗಲೂ ಹರಿಯುತ್ತಿರುತ್ತದೆ. ನೀವದನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಪಾರ್ಟ್ 4: ಸ್ಲೋ ಲೈಫ್ನ ಮೌಲ್ಯ. ಇಂದಿನ ಜಗತ್ತು ಹೇಳುತ್ತದೆ, ವೇಗವಾಗಿ ಓಡು, ಹೆಚ್ಚು ಸಂಪಾದಿಸು, ಇನ್ನಷ್ಟು ಸಾಧಿಸು. ಆದರೆ ವಾಬಿ ಸಾಬಿ ಹೇಳುತ್ತದೆ, ಸ್ವಲ್ಪ ನಿಧಾನವಾಗಿ ಬದುಕು. ಬೆಳಿಗ್ಗೆ ಚಹಾ ಕುಡಿಯುವಾಗ ಅದರ ರುಚಿಯನ್ನು ಅನುಭವಿಸು. ಮಳೆಯ ಶಬ್ದ ಕೇಳು, ಸೂರ್ಯಾಸ್ತವನ್ನು ನೋಡು, ಕುಟುಂಬದ ಜೊತೆ ಸಮಯ ಕಳೆಯು. ಜೀವನದ ಅತ್ಯುತ್ತಮ ಕ್ಷಣಗಳು ದೊಡ್ಡ ಅಚೀವ್ಮೆಂಟ್ಸ್ ಅಲ್ಲ, ಅವು ಸಣ್ಣ ಸಣ್ಣ ಕ್ಷಣಗಳು. ಪಾರ್ಟ್ 5: ನಿಮ್ಮನ್ನೇ ಒಪ್ಪಿಕೊಳ್ಳಿ. ನಾವು ಯಾವಾಗಲೂ ನಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ. ನಾನು ಇನ್ನಷ್ಟು ಸುಂದರವಾಗಿರಬೇಕು, ನಾನು ಇನ್ನಷ್ಟು ಯಶಸ್ವಿಯಾಗಬೇಕು, ನಾನು ಇನ್ನೊಬ್ಬರ ಹಾಗೆ ಇರಬೇಕು. ಆದರೆ ವಾಬಿ ಸಾಬಿ ಹೇಳುತ್ತದೆ, ನೀವು ಈಗ ಇರುವ ರೀತಿಯಲ್ಲಿಯೇ ಅಮೂಲ್ಯರು. ಮರ ತನ್ನನ್ನು ಹೂವಿನ ಜೊತೆ ಕಂಪೇರ್ ಮಾಡುವುದಿಲ್ಲ. ಚಂದ್ರ ತನ್ನನ್ನು ಸೂರ್ಯನ ಜೊತೆ ಕಂಪೇರ್ ಮಾಡುವುದಿಲ್ಲ. ಪ್ರತಿಯೊಂದಕ್ಕೂ ತನ್ನದೇ ಸೌಂದರ್ಯ ಇದೆ. ಹಾಗೆಯೇ ನಿಮಗೂ ಇದೆ. ಎಂಡಿಂಗ್. ವಾಬಿ ಸಾಬಿ ನಮಗೆ ಕಲಿಸುವ ದೊಡ್ಡ ಪಾಠ: ಜೀವನ ಪರ್ಫೆಕ್ಟ್ ಆಗ್ಬೇಕಾಗಿಲ್ಲ, ಅದು ರಿಯಲ್ ಆಗಿದ್ದರೆ ಸಾಕು. ಒಡೆದಿದ್ದರೂ,
ಅಪೂರ್ಣವಾಗಿದ್ದರು, ಬದಲಾವಣೆಗಳಿಂದ ತುಂಬಿದ್ದರು, ಅದರಲ್ಲೂ ಸೌಂದರ್ಯವಿದೆ. ಯಾಕಂದ್ರೆ ನಿಜವಾದ ಸೌಂದರ್ಯ ಪರ್ಫೆಕ್ಷನ್ನಲ್ಲಿಲ್ಲ, ಅದು ಇಂಪರ್ಫೆಕ್ಷನ್ಸ್ನಲ್ಲಿದೆ. ಪರ್ಫೆಕ್ಟ್ ಆಗಲು ಪ್ರಯತ್ನಿಸಬೇಡಿ, ರಿಯಲ್ ಆಗಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.